ತಿಳಿದಂಗೆ ಸೆನ್ಸಸ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಎಲ್ಲರೂ. ಶಿಡ್ಲಘಟ್ಟ ತಾಲೂಕಲ್ಲೂ ಇವಾಗ ಸೆನ್ಸಸ್ ಏನಿದೆ ಪೂರ್ಣ ಸಿದ್ಧತೆಯನ್ನು ನಾವು ಮತ್ತೆ ಅದು ಅರ್ಬನ್ ಕಮಿಷನರ್ ಎಲ್ಲ ಹಮ್ಮಿಕೊಂಡಿದ್ದೀವಿ. ಸೊ ಸೆನ್ಸಸ್ ನಮ್ಮೆಲ್ಲರಿಗೂ ತಿಳಿದಂಗೆ ಏಪ್ರಿಲ್ 1 ಶುರುವಾಗ್ತದೆ. ಏಪ್ರಿಲ್ 1 to 15 ಸೆಲ್ಫ್ ಎನ್ಯೂಮರೇಷನ್ ಅಂತ ನಮಗೆ ಆಪ್ಷನ್ ಬಿಟ್ಟಿದ್ದಾರೆ. ಸೊ ಈ ಸೆಲ್ಫ್ ಎನ್ಯೂಮರೇಷನ್ ಅಲ್ಲಿ 1 ಏಪ್ರಿಲ್ to 15 ಏಪ್ರಿಲ್ ಅಲ್ಲಿ ಈ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಸಿಟಿಸನ್. ಫಸ್ಟ್ ಸ್ಟೆಪ್ ಅಲ್ಲಿ ಅವ್ರ ಮೊಬೈಲ್ ನಂಬರ್ ಅಲ್ಲಿ ಲಾಗಿನ್ ಆದರೆ OTP ಬರುತ್ತೆ ಅವ್ರಿಗೆ. ಅವ್ರು ಯಾವ ಲೊಕೇಶನ್ ಅಲ್ಲಿ ಇದ್ದಾರೆ ಆ ಲೊಕೇಶನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಅವರ ಹೌಸ್ ಏನಿದೆ ಡೀಟೇಲ್ಸ್ನ ಮಾರ್ಕ್ ಮಾಡಬೇಕಾಗುತ್ತೆ. ಇಟ್ ಇಸ್ ವೆರಿ ಈಸಿ, GPS ಮಾರ್ಕಿಂಗ್ ಈ ಥರನೇ ಇದೆ. ಸೊ ಅದೇ ಥರ ಮಾಡ್ಬೋದಾಗುತ್ತೆ. ಆಮೇಲೆ ಅವ್ರ ಮನೆ ಹೌಸ್ ಹೋಲ್ಡ್ ಡೀಟೇಲ್ಸ್ ಏನಿದೆ ಅಲ್ಲಿ ಒಂದು ಏನಿದೆ ಚೆಕ್ ಲಿಸ್ಟ್ ಥರ ಕೇಳಿದ್ದಾರೆ, ಅದ್ರ ಪ್ರಕಾರ ಅವರು ಮಾಹಿತಿ ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ ಅದನ್ನ ಫಿಲ್ ಮಾಡಿದಾಗ ಸೆಲ್ಫ್ ಎನ್ಯೂಮರೇಷನ್ ರೆಫರೆನ್ಸ್ ID ಅಂತ ಬರುತ್ತೆ. ಸೊ ID ನಿಮಗೆ ಜನರೇಟ್ ಆಗಿದೆ. ಸೆಲ್ಫ್ ಎನ್ಯೂಮರೇಷನ್ ID ಇಂದ ನಿಮ್ಮದು ಸೆನ್ಸಸ್ ಏನಿದೆ ಪೂರ್ಣ ಮಾಹಿತಿ ನೀವು ಕೊಟ್ಟಿದ್ದೀರಾ ಅಂತ ಅದ್ರಲ್ಲಿ ನಮಗೆ ಕನ್ಫರ್ಮೇಷನ್ ಬರುತ್ತೆ. ಈ ಸೆಲ್ಫ್ ಎನ್ಯೂಮರೇಷನ್ ID ಏನಿದೆ ಎಲ್ಲ ಸಾರ್ವಜನಿಕರು ಅದನ್ನ ಸೇಫ್ ಆಗಿ ಇಟ್ಕೊಂಡು ಎನ್ಯೂಮರೇಟರ್ಸ್ ಯಾರಿದ್ದಾರೆ ಏಪ್ರಿಲ್ 15 ಇಂದ ಫೀಲ್ಡ್ ವಿಸಿಟ್ ಬರ್ತಾರೆ ಟಿಲ್ ಮೇ 15. ಸೊ ಅವ್ರು ಫೀಲ್ಡ್ ವಿಸಿಟಿಗೆ ಬಂದಾಗ ಎನ್ಯೂಮರೇಟರ್ಸು ಈ ಸೆಲ್ಫ್ ಎನ್ಯೂಮರೇಷನ್ ID ನ ಕೊಟ್ಟರೆ ಅವ್ರು ತಿರ್ಗಾ ಎನ್ಯೂಮರೇಷನ್ನ ಮಾಡಲ್ಲ. ಅದೇ ಎನ್ಯೂಮರೇಷನ್ ಡೀಟೇಲ್ಸ್ ಮೇಲೆ ಎನ್ಯೂಮರೇಟರ್ಸ್ ಬಂದು ವೆರಿಫಿಕೇಶನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಫಸ್ಟ್ ಸ್ಟೆಪ್ ಫಾರ್ ಸೆನ್ಸಸ್ ಎಲ್ಲ ಸಾರ್ವಜನಿಕರಿಗೂ ನಾವು ಹೇಳಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ ಸೆಲ್ಫ್ ಎನ್ಯೂಮರೇಷನ್ ಇಸ್ ದ ವೆರಿ ಕ್ರೂಷಿಯಲ್ ಸ್ಟೆಪ್. ಈ ಸೆಲ್ಫ್ ಎನ್ಯೂಮರೇಷನ್ನ ತಾವೆಲ್ಲರೂ ಮಾಡಿದ್ರೆ ಈಸಿ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಸೆನ್ಸಸ್ದು ಕಾರ್ಯಕ್ರಮ ಏನಿದೆ ನಮ್ಮ ಇಡೀ ದೇಶದಾದ್ಯಂತ ಅತ್ಯುತ್ತಮವಾಗಿ ನಡೆಯುತ್ತೆ. ಸೊ ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಫೀಲ್ಡ್ ವೆರಿಫಿಕೇಷನ್ಸ್ಗೆ 16th ಏಪ್ರಿಲ್ನಿಂದ 15th ಮೇವರೆಗೂ ಬಂದು ಎಲ್ಲ ಎನ್ಯೂಮರೇಟರ್ಸ್ ಮನೆ ಟು ಮನೆ ಹೌಸ್ ಹೋಲ್ಡ್ ವೆರಿಫಿಕೇಶನ್ ಅಂತ ಮಾಡ್ತೀವಿ, ಅದರಲ್ಲಿ ಬರ್ತಾರೆ. ಸೊ ಸೆನ್ಸಸ್ ಬೇಸಿಕ್ಲಿ ಸೆನ್ಸಸ್ 2027 2 ಫೇಸಲ್ಲಿ ನಡೆಯುತ್ತೆ. ಫಸ್ಟ್ ಫೇಸ್ ಏನಿದೆ ಹೌಸ್ ಹೋಲ್ಡ್ ಲಿಸ್ಟಿಂಗ್, ಅಂದರೆ ಎಷ್ಟು ಮನೆಗಳ ಸಂಖ್ಯೆ ಇದೆ ಎಂಬುದನ್ನು ಇವಾಗ ನಾವು ಏಪ್ರಿಲ್ 1 to ಮೇ 15 ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಏನಿದೆ ಪಾಪ್ಯುಲೇಷನ್, ಒಂದು ಮನೆಗೆ ಎಷ್ಟು ಜನಸಂಖ್ಯೆ ಇದ್ದಾರೆ ಎಂಬುದನ್ನು ಸೆಕೆಂಡ್ ಸ್ಟೇಜ್, ಅದು ನೆಕ್ಸ್ಟ್ ಇಯರ್ ಫೆಬ್ 2027 ಅಲ್ಲಿ ಆಗುತ್ತೆ. ಸೊ ಆಸ್ ಆಫ್ ನಾವು ಫೇಸ್ 1 ಬಗ್ಗೆ ನಮ್ಮ ಫೋಕಸ್ ಇದೆ. ಮತ್ತೆ ಫೇಸ್ 1 ಅಲ್ಲಿ ಏಪ್ರಿಲ್ 1 to ಏಪ್ರಿಲ್ 15 ಇಸ್ ಸೆಲ್ಫ್ ಎನ್ಯೂಮರೇಷನ್. ಎನ್ಯೂಮರೇಟರ್ಸ್ ಮನೆಗೆ ವಿಸಿಟ್ ಮಾಡಿ ಡೀಟೇಲ್ಸ್ ತಗೊಂಡು ಅವರೇ ಎನ್ಯೂಮರೇಷನ್ನ ಫಿಲ್ ಮಾಡಿ ಡೀಟೇಲ್ಸ್ನ ಕಂಪ್ಲೀಟ್ ಮಾಡ್ತಾರೆ ಸೆನ್ಸಸ್ ಮಾಹಿತಿ. ಈಗ ಶಿಡ್ಲಘಟ್ಟ ತಾಲೂಕ್ ಸ್ಟ್ಯಾಟಿಸ್ಟಿಕ್ಸ್ ತಮ್ಗೆ ಎಲ್ಲರಿಗೂ ತಿಳಿಸ್ಬೇಕಂದ್ರೆ ಶಿಡ್ಲಘಟ್ಟದಲ್ಲಿ ನಾವು ಡೆಸಿಗ್ನೇಷನ್ ಅಲ್ಲಿ ಐ ವಿಲ್ ಬಿ ದ ರೂರಲ್ ಚಾರ್ಜ್ ಸೆನ್ಸಸ್ ಆಫೀಸರ್ ಅಂಡ್ ಅಮೃತಾ ಕಮಿಷನರ್ ಅವರು ಅರ್ಬನ್ ಚಾರ್ಜ್ ಸೆನ್ಸಸ್ ಆಫೀಸರ್ ಆಗಿರ್ತಾರೆ. ಅಂಡ್ ಟೋಟಲ್ ನಮ್ಮ ಇಡೀ ತಾಲೂಕಲ್ಲಿ ಅರ್ಬನ್ ಅಂಡ್ ರೂರಲ್ ಸೇರಿದ್ರೆ ಹೌಸ್ ಲಿಸ್ಟಿಂಗ್ ಇದೆ ಅಂತಿದೆ, HLBs ಅಂತಿದೆ. ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ HLBs 543 ಇದೆ. ನಮಗೆ ರೂರಲ್ ಅಲ್ಲಿ 441 ಮತ್ತೆ ಅರ್ಬನ್ ಅಲ್ಲಿ 102. ಸೊ ಟೋಟಲ್ ಶಿಡ್ಲಘಟ್ಟ ತಾಲೂಕು ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಆರ್ 543. ಮತ್ತೆ ಅದಕ್ಕೆ ಬೇಕಾಗಿರಂಗೆ ಫೀಲ್ಡ್ ಟ್ರೈನರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಫೀಲ್ಡ್ ಟ್ರೈನರ್ಸ್ ಏನಿದೆ ಆಲ್ರೆಡಿ ತರಬೇತಿ ಆಗಿದೆ. ಮತ್ತೆ ಎನ್ಯೂಮರೇಟರ್ಸ್ ಮತ್ತೆ ಸೂಪರ್ವೈಸರ್ಸ್ ಯಾರಿದ್ದಾರೆ ಅಂತ ಪಟ್ಟಿ ಮಾಡ್ಕೊಂಡಿದ್ದೀವಿ. ಅವ್ರದ್ದು ಟ್ರೈನಿಂಗ್ ಏನಿದೆ ಈ ಮುಂದಿನ ವಾರದಲ್ಲಿ ಟ್ರೈನಿಂಗ್ ಪೂರ್ಣಗೊಳಿಸಿ ಎಲ್ಲ ಎನ್ಯೂಮರೇಟರ್ಸು ಸೂಪರ್ವೈಸರ್ಸು ಫೀಲ್ಡ್ ಬಂದು ಸೆನ್ಸಸ್ ಮಾಡಲಿಕ್ಕೆ ಪೂರ್ಣ ಸಿದ್ಧತೆಯಿಂದ ಎಲ್ಲರೂ ಬರ್ತಾರೆ. ಟೋಟಲ್ ಆಗಿ ನಮ್ಮಲ್ಲಿ 306 ಹಳ್ಳಿಗಳಿದೆ. ಸೊ ಟೋಟಲ್ 337 ಅಂತ ಬರುತ್ತೆ ಬೇಚರಾಕ್ ಮತ್ತೆ ಎಲ್ಲ ಗ್ರಾಮಗಳು ಸೇರಿಸಿ. ಸೊ ಮೇನ್ ಸ್ಟ್ಯಾಟಿಸ್ಟಿಕ್ಸ್ ನಾವೇನು ನೋಡ್ಕೊಬೇಕಂದ್ರೆ ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಏನಿದೆ 543 ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಶಿಡ್ಲಘಟ್ಟ ತಾಲೂಕಲ್ಲಿ. ಕಡೆ ಏನಿದೆ ಸಾರ್ವಜನಿಕರು ಸೆಲ್ಫ್ ಎನ್ಯೂಮರೇಷನ್ ಮಾಡ್ಕೊಂಡ್ರೆ ID ಮೇಲೆ ಏನಿದೆ ಎನ್ಯೂಮರೇಟರ್ ವಿಸಿಟ್ ಮಾಡಿದಾಗ ಸೆನ್ಸಸ್ ಕಂಪ್ಲೀಟೆಡ್ ಅಂತ ಏನಿದೆ ಫಿಲ್ ಮಾಡ್ಕೊತಾರೆ. ಇನ್ನು ಒಂದು ವೇಳೆ ಅವ್ರಿಗೆ ಆಗಿಲ್ಲ ಇಲ್ಲ ಏನೇ ಟೆಕ್ನಿಕಲ್ ಇಶ್ಯೂಸ್ ಬಂದರೆ ಅವ್ರು ತಿಳಿಸ್ಬೋದು. ಹೆಲ್ಪ್ ಡೆಸ್ಕ್ ಇದೆ ನಮಗೆ ಏನಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿಸ್ಬೋದು. ಆಮೇಲೆ ಇನ್ ಕೇಸ್ ಆಗಿಲ್ಲ ಅಂದರೆ ಎನ್ಯೂಮರೇಟರ್ಸ್ ಹೇಗೋ ವಿಸಿಟ್ ಮಾಡ್ತಾರಲ್ಲ ಆವಾಗ ಏನಿದೆ ಕಂಪ್ಲೀಷನ್ ಆಗುತ್ತೆ. ನಾಲೆಜ್ ಇರೋರು ಅವ್ರು ಮಾಡ್ಕೋಬಹುದು. ಮಾಡಿಲ್ಲ ಅಂದರೆ ಹೇಗಿದ್ರು ಏಪ್ರಿಲ್ 16 ಇಂದ ಏಪ್ರಿಲ್ 16 ಇಂದ ಮೇ 15 ವರೆಗೂ ಎನ್ಯೂಮರೇಟರ್ಸ್ ಹೋಗ್ತಾರಲ್ಲ ಅವ್ರು ಏನು ಸೆನ್ಸಸ್ ಮಾಡಲಿಕ್ಕೆ ಎನ್ಯೂಮರೇಷನ್ಗೆ ಓನ್ಲಿ 15 days ಟೈಮ್ ಲೈನ್ ಕೊಟ್ಟಿದ್ದಾರೆ. ಬಿಕಾಸ್ ಮೇಜರ್ ಚಂಕ್ ಆಫ್ ದ ಪಾಪ್ಯುಲೇಷನ್ ಹೂ ಆರ್ ಟೆಕ್ನಾಲಜಿಕಲಿ ಸೌಂಡ್ ಮತ್ತೆ ಯಾರಿಗೆ ಈಸಿಯಾಗಿ ಮಾಡ್ಬೋದು ಅವ್ರ ಮನೆಗೂ ಬಂದು ವೆರಿಫಿಕೇಶನ್ ಮಾಡಿದ್ರೆ ಟೈಮ್ ಕನ್ಸ್ಟೆಂಟ್ ಆಗುತ್ತೆ. ಇವಾಗ ಹೋಗ್ಬಿಟ್ಟು ಒಂದೇ ಎನ್ಯೂಮರೇಟರ್ 100 ಮನೆಗೆ ಮಾಡೋ ಟೈಮಲ್ಲಿ ಆ 100 ಮನೆನ ಒಂದು 50 ಮನೆಯವರು ಸೆಲ್ಫ್ ಎನ್ಯೂಮರೇಷನ್ ಮಾಡಿದ್ರೆ ದಿಸ್ ವಿಲ್ ಸೇವ್ ಟೈಮ್. ಈ ಥರ ನಮ್ಮ ಒಂದು ತಾಲೂಕು ಸೀಮಿತವಾಗಲ್ಲ, ರಾಜ್ಯಕ್ಕೆ ಮತ್ತು ದೇಶದಾದ್ಯಂತ ಅಂತ ನಾವು ನೋಡಿದಾಗ ಫೇಸಸ್ ಅಲ್ಲಿ ದಿಸ್ ವಿಲ್ ಸೇವ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಅದರಿಂದ ಸೆಲ್ಫ್ ಎನ್ಯೂಮರೇಷನ್ ಆಪ್ಷನ್ನ ಕೊಟ್ಟಿರೋದ್ರಿಂದ. ಬಟ್ ಸೆಲ್ಫ್ ಎನ್ಯೂಮರೇಷನ್ ಆಪ್ಷನ್ ಇಸ್ ಓನ್ಲಿ ಫಾರ್ 15 days.
ಬಟ್ ಮೇನ್ ಸೆನ್ಸಸ್ ಆಪ್ಷನ್ 1 ಮಂತ್ ಇರೋದ್ರಿಂದ ಮಿಕ್ಕಿದೇನಿದೆ ಹೋಲಿಸ್ಟಿಕ್ ಕವರೇಜ್ ವಿಲ್ ಆಕ್ಚುಲಿ ಹ್ಯಾಪನ್ ಫ್ರಮ್ ಏಪ್ರಿಲ್ 15 ಟು ಮೇ 15. ಮೇಲ್ಗಡೆಯಿಂದಾನೇ ಇದಾಗುತ್ತೆ. ವಿಲೇಜ್ ಮ್ಯಾಪ್ ಅಂತ ಏನಿದೆ, ವಿಲೇಜ್ ಮ್ಯಾಪ್ ಕೊಟ್ಟಿರ್ತೀವಿ. ಎಲ್ಲ ಟೇಬಲ್ ಟಾಪ್ ಎಕ್ಸಸೈಸ್ ತರ ಏನಿದೆ ಅಂತ ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಏನಿದೆ ಎಲ್ಲ ಆ್ಯಪ್ ಮುಖಾಂತರನೇ ಗೊತ್ತಿರುತ್ತೆ. ಅಲ್ಲೇ ಜಿಯೋ ಲೊಕೇಶನ್, ಜಿಯೋ ಟ್ಯಾಗಿಂಗ್ ಅಂತಾಗಿ ಎಲ್ಲ ಆನ್ಲೈನ್ ಇರೋದ್ರಿಂದ ಆಟೋ ಹೆಚ್ಚಾಗಿ ಡೇಟಾ ಬರುತ್ತೆ. ಈಗ ಮೇಡಮ್ ಪೋರ್ಟಲ್ ಎಲ್ಲ ಮಾಡ್ಕೊಳೋದು ಅಥವಾ ಏನು ಆ್ಯಪ್ ಏನೋ ಅದಕ್ಕೆ ಪ್ರತ್ಯೇಕವಾಗಿ ಆ್ಯಪ್ ಬಂದಿದೆಯಾ ಅಥವಾ ಪೋರ್ಟಲಲ್ಲಿ ಮಾಡ್ಕೊಳೋದು, ಯಾವ ಥರ ಪಬ್ಲಿಕ್ ಯಾವ ಥರ ಮಾಡ್ಕೊಳ್ಬೋದು ತಮ್ಮ ಒಂದು ಗಣತಿಯನ್ನು ಅಂತಕ್ಕಂಥದ್ದು ತಾವು ಹೇಳ್ಬೋದು. ಆನ್ಲೈನ್ ಪೋರ್ಟಲ್ ಇದೆ https se.census.gov.in. ಈ ಪೋರ್ಟಲ್ ಅಲ್ಲಿ ನೀವು ಲಾಗಿನ್ ಆದರೆ ಸೆನ್ಸಸ್ ಏನೇ ಇದ್ರೂ ಮಾಹಿತಿ ತಾವು ಅಲ್ಲಿಂದ ಡೀಟೇಲ್ಸ್ ಮಾಡ್ಕೋಬಹುದು. ನಾವು ಏನಿದೆ ಅಂತ ಒಂದು 3-4 ಸ್ಲಾಟ್ಸ್ ಅಂತ ಬುಕ್ ಮಾಡ್ಕೊಂಡಿದ್ದೀವಿ. ಸೊ 3 days ಅಲ್ಲಿ ಟ್ರೈನಿಂಗ್ ಆಗುತ್ತೆ. ಎನಿವೇ ಸೆಲ್ಫ್ ಎನ್ಯುಮರೇಷನ್ ಪೀರಿಯಡ್ ಅಷ್ಟರಲ್ಲಿ ಟ್ರೈನಿಂಗ್ ಹೋಗುತ್ತೆ. ಮೇಡಮ್, ಈ ಒಂದು ಜನಗಣತಿ ಏನು ಪ್ರೋಸೆಸ್ಸಲ್ಲಿ ಎಷ್ಟು ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ, ಆಫೀಸರ್ಸ್ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಇದೆಲ್ಲ ಕಂಪ್ಲೀಟ್ ಆಗೋದು ಎಷ್ಟು ದಿನ ಆಗಬಹುದು ಅಂತಕ್ಕಂಥ ಒಂದು ಇದು? ಅಲ್ಲ, ಆಸ್ ಆಫ್ ನೌ ಇಟ್ ಇಸ್ ಜಸ್ಟ್ ಮನೆ ಸಂಖ್ಯೆ. ಫಸ್ಟ್ ಫೇಸ್ ಮನೆ ಸಂಖ್ಯೆ ನಾನು ಹೇಳ್ದಂಗೆ. ಸೊ ಫಸ್ಟ್ ಮನೆ ಸಂಖ್ಯೆ ಮೇಲೆ ನೆಕ್ಸ್ಟ್ ಪಾಪ್ಯುಲೇಷನ್ ಏನಿದೆ ನೆಕ್ಸ್ಟ್ ಇಯರ್ ಕವರ್ ಆಗುತ್ತೆ. ಸೊ ಆಸ್ ಆಫ್ ನೌ ಹೌಸ್ ಲಿಸ್ಟಿಂಗ್ ಇಸ್ ಆರ್ ಕನ್ಸಿಡರೇಷನ್. ಯಾವುದೇ ಕಟ್ಟಡ ಆಗಿರಲಿ, ಅದು ಯಾವುದೇ ಇದರಲ್ಲಾಗಿರಲಿ, ಅದು 4 ಬಿಲ್ಡಿಂಗ್ ಮತ್ತು ಒಂದು ರೂಫ್ ಮೇಜರ್ ಹೌಸ್ ಲಿಸ್ಟಿಂಗ್ ಇದೆ ಅಂದರೆ 4 ಗೋಡೆ ಮತ್ತೊಂದು ರೂಫ್ ಇದ್ದರೆ ಅದನ್ನ ಒಂದು ಹೌಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಬೇಸಿಸ್ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು ಹೌಸ್ ಲಿಸ್ಟಿಂಗ್ ಬ್ಲಾಕ್ಸ್ ಅನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ತಾಲೂಕಲ್ಲೇ ರೂರಲಲ್ಲಿ 441 ಇದೆ, ಅರ್ಬನಲ್ಲಿ 102 ಇದೆ. ಸೊ ಟೋಟಲ್ ವಿ ಹ್ಯಾವ್ 540. ಅಂದರೆ ಇದು ಪಂಚಾಯತಿಯಲ್ಲಿ ಇರ್ತಾರಲ್ಲ, ಈಗ ಗ್ರಾಮ ಪಂಚಾಯತಿಗಳಿದೆಯಲ್ವಾ, ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಅಥವಾ ಇದಕ್ಕೆ ಸಪ್ರೇಟ್ ಆಗಿ ಏನನ್ನ ಸಿಬ್ಬಂದಿ ಸ್ಟಾಫ್ಸ್ ಅಥವಾ ಆಫೀಸರ್ಸ್ ತಗೊಂಡು? ಸಪ್ರೇಟ್ ಆಗಿ ಏನಿದ್ದಾರೆ ನಮ್ಮ ಗವರ್ಮೆಂಟ್ ಎಂಪ್ಲಾಯೀಸ್, ಟೀಚರ್ಸ್ ಆಗಿರ್ಬೋದು ಮತ್ತೆ ಅಂಗನವಾಡಿ ವರ್ಕರ್ಸ್ ಯಾರಿದ್ದಾರೆ ಅವರನ್ನ ನಾವು ಎನ್ಯುಮರೇಟರ್ಸ್ ಅಂಡ್ ಸೂಪರ್ವೈಸರ್ಸ್ ಆಗಿ ನಾವೇ ನೇಮಕ ಆದೇಶ ಹೊರಡಿಸ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಈ ಕಾರ್ಯಕ್ಕೋಸ್ಕರ ಅವ್ರಿಗೆ ಇದೇ ಕಾರ್ಯಕ್ಕೋಸ್ಕರ ಸೆನ್ಸಸ್ಗೋಸ್ಕರ ಅವ್ರನ್ನ ಮೀಸಲಿಟ್ಟು ಬಂದಾಗ ಒನ್ಸ್ ಇನ್ ಅ ಟೈಮ್ ಅವರು ಅಪ್ಲೋಡ್ ಮಾಡ್ತಾರೆ. ಸೊ ಹಾಗೆ ನೆಟ್ವರ್ಕ್ ಇಂದ ಇದು ಆಪ್ ಡೌನ್ ಪ್ರಾಬ್ಲಮ್ ಆಗುವಂತದ್ದು ಆ ಥರ ನೆಟ್ವರ್ಕ್ ಬೇಕಾಗುತ್ತೆ.